ನಮಸ್ಕಾರ ದೋಸ್ತರ. ಸಿನಿಮಾ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಅದ್ರಾಗ ನಮ್ಮ ಭಾರತೀಯ ಚಿತ್ರಮಂದಿರದಾಗ ಈ ವರ್ಷ ಸಾಲು ಸಿನಿಮಾ ಬರೋಕೆ ರೆಡಿ ಆಗ್ಯಾವ. ಇವತ್ತಿನ ವಿಡಿಯೋದಾಗ ನಾವು ಮುಂದೆ ಬರುವಂಥ ಟಾಪ್ 5 ಮೂವಿ ಬಗ್ಗೆ ತಿಳಿಯೋಣ. ವಿಡಿಯೋ ಶುರು ಮಾಡೋಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಕೊನೆಯದಾಗ ನಾನು ನಿಮ್ಗೆ ಟಾಕ್ಸಿಕ್ ಬಗ್ಗೆ ಕುತೂಹಲಕಾರಿ ವಿಷಯ ತಿಳಿಸ್ತೀನಿ. ನನ್ನ ಮೊದಲನೇ ಆಯ್ಕೆ ರಾಮಾಯಣ. ಯಾಕಂತಂದ್ರೆ ಭಾರತೀಯ ಚಿತ್ರರಂಗದಾಗ ಅತಿ ಹೆಚ್ಚು ಚರ್ಚೆ ಆಗತ್ತಿದ್ದ ಸಿನಿಮಾ ಅಂತಂದ್ರೆ ಅದು ರಾಮಾಯಣ. ಈ ಸಿನಿಮಾನ ನಿತೀಶ್ ತಿವಾರಿ ಅವರು ಡೈರೆಕ್ಟ್ ಮಾಡತ್ತಾರ. ಈ ಸಿನಿಮಾ ಅನೌನ್ಸ್ ಆದಾಗ ನಮಿತ್ ಮಲ್ಹೋತ್ರಾ ಅವರು ಇಂಟರ್ನ್ಯಾಷನಲ್ ಲೆವೆಲ್ದಾಗ ನಾವು ಈ ಸಿನಿಮಾನ ಮಾಡಾಕತ್ತೀವಿ ಅಂತ ಹೇಳಿದರು. ಅದೇ ರೀತಿ ಈ ಸಿನಿಮಾದಲ್ಲಿ ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್, ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಆ್ಯಕ್ಟ್ ಮಾಡತ್ತಾರ. ಈ ಸಿನಿಮಾದ ಮೇನ್ ಹೈಲೈಟ್ ಅಂತಂದ್ರೆ ಈ ಸಿನಿಮಾದಲ್ಲಿ ರಾವಣ ಪಾತ್ರದಾಗ ನಮ್ಮ ಕನ್ನಡಿಗ ಯಶ್ ಅವರು ಕಾಣಿಸ್ಕೊಳತ್ತಾರ. ಯಶ್ ಮತ್ತು ರಣವೀರ್ ನಡುವಿನ ಮುಖಾಮುಖಿ ನೋಡೋಕೆ ಅಭಿಮಾನಿಗಳ ವೇಟ್ ಮಾಡತ್ತಾರ. ಈ ಸಿನಿಮಾ 4,000 ಕೋಟಿ ಬಜೆಟ್ 2 ಭಾಗಗಳಾಗಿ ರಿಲೀಸ್ ಆಕೈತಂತೆ. ಅದೇ ರೀತಿ ಡೈರೆಕ್ಟರ್ ನಿತೀಶ್ ಅವರು ಹೇಳಿದಂಗೆ ಈ ಸಿನಿಮಾ ಹಾಲಿವುಡ್ ರೇಂಜ್ನಾಗ VFX ಯೂಸ್ ಮಾಡ್ಯಾರ. ಅಷ್ಟಲ್ರಿ, ಈ ಸಿನಿಮಾ ಮ್ಯೂಸಿಕ್ AR ರೆಹಮಾನ್ ಮತ್ತು ಹಾಲಿವುಡ್ನ ಹ್ಯಾನ್ಸ್ ಜಮೀರ್ ಈ ಚಿತ್ರಕ್ಕೆ ಮ್ಯೂಸಿಕ್ ಕೊಡತ್ತಾರಂತೆ. ಅದೇ ರೀತಿ ಅವರು ಬಿಟ್ಟಂಥ ಗ್ಲಿಮ್ಸ್ ಮತ್ತು ಟೀಸರ್ನಾಗ ಅದು ಯಾವ ರೀತಿ ಐತೆ ಅಂತೇಳಿ ನಿಮ್ಗೆ ಗೊತ್ತಾಕೈತಿ. ನೋಡಿದಂಥ ರಾಮಾಯಣ ಯಾವ ಥರ ಮೂಡು ಬರ್ತೈತೆ ಅಂತೇಳಿ ನಾ ವಿಡಿಯೋ ಸ್ಟಾರ್ಟಿಂಗ್ನಾಗ ಹೇಳಿದ್ದೆ ಟಾಕ್ಸಿಕ್ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ ಅಂತೇಳಿ. ಅದೇನಂತಂದ್ರೆ ಟಾಕ್ಸಿಕ್ ಆಗಸ್ಟ್ನಾಗ ರಿಲೀಸ್ ಆಕೈತಂತೆ ಸುದ್ದಿ ಐತಿ. ಇಲ್ಲಿಗೆ ನಾ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋದಾಗ ಮತ್ತೆ ನಿಮ್ಗೆ ಭೇಟಿ ಹಾಕಿನಿ.